ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಎತ್ತಂಗಡಿಗೆ ಕಾರಣ ಏನು? ಡ್ರಗ್ಸ್ ಮಾಫಿಯಾ ಹೆಡೆಮುರಿ ಕಟ್ಟಿದ್ದ ಉಮಾ ಪ್ರಶಾಂತ್ ಎತ್ತಂಗಡಿ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಎತ್ತಂಗಡಿಗೆ ಕಾರಣ ಏನು? ಡ್ರಗ್ಸ್ ಮಾಫಿಯಾ ಹೆಡೆಮುರಿ ಕಟ್ಟಿದ್ದ ಉಮಾ ಪ್ರಶಾಂತ್ ಎತ್ತಂಗಡಿ. ಇಬ್ಬರು ಮಂತ್ರಿಗಳ ಬೆಂಬಲಿಗರನ್ನು ಹೆಡೆಮುರಿ ಕಟ್ಟಿದ್ದ ಉಮಾ ಪ್ರಶಾಂತ್. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಎತ್ತಂಗಡಿ ಮಾಡಿದ ರಾಜ್ಯ ಸರ್ಕಾರ. ಜಾಗ ತೋರಿಸದೆ ಉಮಾ ಪ್ರಶಾಂತ್ ವರ್ಗ ಮಾಡಿದ ರಾಜ್ಯ ಸರ್ಕಾರ. 3 ವರ್ಷಗಳಿಂದ ದಾವಣಗೆರೆ ಜಿಲ್ಲೆ ಎಸ್ಪಿ ಆಗಿದ್ರು ಉಮಾ ಪ್ರಶಾಂತ್. ಇಂಟೆಲಿಜೆನ್ಸ್ ಎಸ್ಪಿ ಶೇಖರ್ ಎಚ್ ಟೆಕ್ಕನ್ನವರ್ ಈಗ ದಾವಣಗೆರೆಯ ಎಸ್ಪಿ. ಉಮಾ ಪ್ರಶಾಂತ್ ಅವರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನೀಡಲಾಗಿದ್ಯಾ? ಜಾಗ ತೋರಿಸದೆ ಉಮಾ ಪ್ರಶಾಂತ್ರನ್ನ ಎತ್ತಂಗಡಿ ಮಾಡಿದ್ದೇಕೆ? ಉಮಾ ಪ್ರಶಾಂತ್ ಖಡಕ್ ಕ್ರಮಗಳು ಕಾಂಗ್ರೆಸ್ಸಿಗರಿಗೆ ಮುಜುಗರ ತಂದ್ವಾ? ದಾವಣಗೆರೆ ಜನರ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾಗಿದ್ದ ಉಮಾ ಪ್ರಶಾಂತ್. ಇದೀಗ ಉಮಾ ಪ್ರಶಾಂತ್ ಎತ್ತಂಗಡಿಗೆ ದಾವಣಗೆರೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಎತ್ತಂಗಡಿಗೆ ಕಾರಣ ಏನು? ಡ್ರಗ್ಸ್ ಮಾಫಿಯಾ ಹೆಡೆಮುರಿ ಕಟ್ಟಿದ್ದ ಉಮಾ ಪ್ರಶಾಂತ್. ಇಬ್ಬರು ಮಂತ್ರಿಗಳ ಬೆಂಬಲಿಗರನ್ನ ಹೆಡೆಮುರಿ ಕಟ್ಟಿದ್ದ ಉಮಾ ಪ್ರಶಾಂತ್. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಎತ್ತಂಗಡಿ ಮಾಡಿದ ರಾಜ್ಯ ಸರ್ಕಾರ. ಜಾಗ ತೋರಿಸದೆ ಉಮಾ ಪ್ರಶಾಂತ್ ವರ್ಗ ಮಾಡಿದ ರಾಜ್ಯ ಸರ್ಕಾರ. 3 ವರ್ಷಗಳಿಂದ ದಾವಣಗೆರೆ ಜಿಲ್ಲೆ ಎಸ್ಪಿ ಆಗಿದ್ರು ಉಮಾ ಪ್ರಶಾಂತ್. ಇಂಟೆಲಿಜೆನ್ಸ್ ಎಸ್ಪಿ ಶೇಖರ್ ಎಚ್ ಟೆಕ್ಕನ್ನವರ್ ಈಗ ದಾವಣಗೆರೆ ಎಸ್ಪಿ. ಉಮಾ ಪ್ರಶಾಂತ್ ಅವರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನೀಡಲಾಗಿದೆಯಾ? ಇದೀಗ ಉಮಾ ಪ್ರಶಾಂತ್ ಅವರನ್ನ ದಿಢೀರಂತ ಎತ್ತಂಗಡಿ ಮಾಡಿದ್ಯಾಕೆ, ಟ್ರಾನ್ಸ್ಫರ್ ಮಾಡಿದ್ಯಾಕೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಡ್ರಗ್ಸ್ ಮಾಫಿಯಾನ ಹೆಡೆಮುರಿ ಕಟ್ಟಿದ್ದಂತ ಉಮಾ ಪ್ರಶಾಂತ್, ಅಷ್ಟೊಂದು ಸ್ಟ್ರಾಂಗ್ ಒಂದು ಅಧಿಕಾರಿಯಾದಂತ ಉಮಾ ಪ್ರಶಾಂತನ್ನ ದಿಢೀರಂತ ಅಲ್ಲಿ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿದ್ಯಾಕೆ? ಯಾಕಂದ್ರೆ ಅಲ್ಲಿ ಜಾಗ ಯಾವುದು ಅಂತಾನು ಗೊತ್ತಿಲ್ಲ, ಯಾವ ಊರು ಅಂತಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಒಂದು ಪನಿಷ್ಮೆಂಟ್ ರೀತಿಯಲ್ಲಿ ಎತ್ತಂಗಡಿ ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂತ ಒಂದಿಷ್ಟು ಅಲ್ಲಿ ಪ್ರಶ್ನೆಗಳು ಹುಡ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೇಲೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಇನ್ನು ಖಡಕ್ IPS ಉಮಾ ಪ್ರಶಾಂತ್ ಅಕ್ರಮ ಚಟುವಟಿಕೆ ಬ್ರೇಕ್ ಹಾಕುವಲ್ಲಿ ಉಮಾ ಪ್ರಶಾಂತ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಡ್ರಗ್ಸ್ ಕೇಸ್ ಹಾಗೂ ಪೊಲೀಸ್ ಮೇಲೆ ನಡೆದ ಹಲ್ಲೆ ಕೇಸ್ಗಳಲ್ಲಿ ಖಡಕ್ ಕ್ರಮವನ್ನ ತೆಗೆದುಕೊಂಡಿದ್ರು. ರಾಜಕೀಯ ಮುಖಂಡರ ಆಪ್ತರು ಕಾರ್ಯಕರ್ತರನ್ನ ಬಂಧಿಸಿದ್ದ ಲೇಡಿ ಎಸ್ಪಿ. ಸಚಿವ SS ಮಲ್ಲಿಕಾರ್ಜುನ ಆಪ್ತ ಅಯೂಬ್ ಫೈಲ್ವಾನ್ ಪುತ್ರನ ಬಂಧನ ಆಗಿತ್ತು. ಅದಾದ ಬಳಿಕ ಸಚಿವ SS ಮಲ್ಲಿಕಾರ್ಜುನ ಆಪ್ತರಾಗಿದ್ದ ಶಾಮನೂರು ವೇದಮೂರ್ತಿ ಅವರ ಬಂಧನ ಆಗಿತ್ತು. ಇಷ್ಟೊಂದು ಖಡಕ್ ಆಫೀಸರ್ ಆದಂತ ಉಮಾ ಪ್ರಶಾಂತ್ ನನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ಯಾಕೆ ದಿಢೀರಂತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಡ್ರಗ್ಸ್ ಕೇಸ್ನಲ್ಲಿ ಸಚಿವ ಜಮೀರ್ ಆಪ್ತನ ಬಂಧಿಸಿದ್ದ IPS ಉಮಾ ಪ್ರಶಾಂತ್. ಸಿಂಥೆಟಿಕ್ ಡ್ರಗ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದ ಉಮಾ ಪ್ರಶಾಂತ್. ನ್ಯಾಮತಿಯ SBI ಬ್ಯಾಂಕ್ ದರೋಡೆ ಪ್ರಕರಣ ಭೇದಿಸಿದ್ದ ಉಮಾ ಪ್ರಶಾಂತ್. ರೌಡಿ ಶೀಟರ್ ಕನ್ಮ ಆಲಿಯಾಸ್ ಸಂತೋಷ್ ಹತ್ಯೆ ಕೇಸಲ್ಲಿ 15 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಸೊ ಹಾಗಾದ್ರೆ ಇವಾಗ ಅಲ್ಲಿ ಸದ್ಯಕ್ಕೆ ಅಲ್ಲಿ ಇರುವಂತ SPಯ ಪ್ರಮುಖ ಪಾತ್ರಗಳು ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಅಧಿಕಾರವನ್ನ ಪೂರೈಸಿದ್ದಾರೆ ಅಂತ ನಾವಲ್ಲಿ ತಿಳಿದುಕೊಂಡು ನೋಡೋದಾದ್ರೆ, ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಶೇಖರ್ ಎಚ್ ಟೆಕ್ಕನ್ನವರ್. ಇದು ಬಿಳಿಗಿರಿ ತಾಲೂಕಿನ ನಾಗರಹಾಳದಲ್ಲಿ ಜನನ ಆಗುತ್ತೆ. ವೃತ್ತಿಯಿಂದ ಪಶು ವೈದ್ಯ, ಚಿಂಚೋಳಿಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಾರೆ. 2008ರ KPS ಬ್ಯಾಚಿನ ಪೊಲೀಸ್ ಅಧಿಕಾರಿ ಇವರು. ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. 2012ರಿಂದ 2014ರವರೆಗೂ ಹಿರಿಯೂರು DYSP ಆಗಿದ್ರು. ಇನ್ನು ಬೆಂಗಳೂರು ನಗರದ ಗುಪ್ತವಾರ್ತೆ ವಿಭಾಗದಲ್ಲಿ DCP ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಮೈಸೂರು ಉಪ ಪೊಲೀಸ್ ಆಯುಕ್ತರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ವಿಭಾಗದ DCP ಆಗಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸಲ್ಲಿ ಸಸ್ಪೆಂಡ್ ಆಗಿರ್ತಾರೆ ಇವರು. ಬೆಂಗಳೂರಿನಲ್ಲಿ ಇಂಟೆಲಿಜೆನ್ಸ್ SP ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಈಗ ದಾವಣಗೆರೆ SP ಆಗಿ ನೇಮಕಗೊಂಡಿರುವಂಥದ್ದು. ಯಾಕಂದ್ರೆ ದಿಢೀರಂತ ಒಬ್ಬ ಅಲ್ಲಿ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡೋದು ಅಂತ ಅಂದ್ರೆ ಯಾವ ಕಾರಣಕ್ಕೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತವೆ. ಆದ್ರೆ ದಾವಣಗೆರೆ ಜನರಿಗೆ ಹೆಚ್ಚಿನ ಒಂದು ಅಲ್ಲಿ ಉಪಯುಕ್ತ ಆದಂತ ಸೇವೆಯನ್ನ ಸಲ್ಲಿಸಿದ್ರು ಉಮಾ ಪ್ರಶಾಂತ್. ಅದ್ರ ಜೊತೆಗೆ ಯಾವುದೇ ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಇಲ್ಲ. ಹೀಗಾಗಿ ಒಂದು ಸ್ಟ್ರಾಂಗ್ ಅಧಿಕಾರಿ, ಒಂದು ಸ್ಟ್ರಾಂಗ್ ಆದಂತ ಅಧಿಕಾರಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿ ಯಾವುದೇ ತರದಂತ ಆರೋಪಗಳಿಲ್ಲ. ಹೀಗಾಗಿ ಒಂದು
ಇಂಥ ಒಬ್ಬ ಅಧಿಕಾರಿಯನ್ನ ದಿಢೀರಂತ ಟ್ರಾನ್ಸ್ಫರ್ ಮಾಡಿದ್ಯಾಕೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದ್ದಾವೆ. ಹಾಗಾದ್ರೆ ರಾಜ್ಯ ಸರ್ಕಾರ ಇವರ ಒಂದು ಕೆಲಸಕ್ಕೆ, ಇವರ ಒಂದು ಏನು ದಕ್ಷ ಅಧಿಕಾರಿಯಾಗಿದ್ರು, ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಯಾವುದೇ ರೀತಿಯಾದಂತಹ ಪಕ್ಷಗಳನ್ನ ನೋಡದೆ ಪಕ್ಷ ಭೇದವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಇದೇ ಇವರಿಗೆ ಮುಳ್ಳಾಯ್ತಾ? ಹಾಗಾಗಿ ಇವರನ್ನ ಟ್ರಾನ್ಸ್ಫರ್ ಮಾಡಿದ್ರ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಸ್ಟ್ರಾಂಗ್ ಅಧಿಕಾರಿ ಆದಂತ ಇವರನ್ನ ಒಂದ್ ಕಡೆ ದಿಢೀರಂತ ಜಾಗಾನೇ ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅಂದ್ರೆ ಯಾವೆಲ್ಲ ಕಾರಣಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ? ಈಗ ನಾವು ಮಾತನಾಡ್ತಿದ್ವಿ, ಯಾಕಂದ್ರೆ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ವ್ಯವಸ್ಥೆ, ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಏನು ಮಾಡ್ತಾ ಇಲ್ಲ ಅಂತ ನಾವೇ ಮಾತಾಡ್ತೀವಿ. ಆದ್ರೆ ಇಷ್ಟೊಂದು ಪ್ರಾಮಾಣಿಕತೆಯಿಂದ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ನೀಡಬೇಕೇ ಹೊರತು ಟ್ರಾನ್ಸ್ಫರ್ ಮಾಡೋದು ಒಳಿತಲ್ಲ. ಯಾಕಂದ್ರೆ ಜನ ಕೂಡ, ಅಧಿಕಾರಿಗಳು ಕೂಡ ಮುಂದೆ ಕೆಲಸವನ್ನ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ ಈ ರೀತಿಯಾದಂಥ ವ್ಯವಸ್ಥೆ ಇದ್ರೆ. ಸೊ ಅದೇ ರೀತಿಯಾಗಿ ಈಗ ಉಮಾ ಪ್ರಶಾಂತ್ ಅವರಿಗೆ ಆಗಿರುವಂಥದ್ದು.